उपासे श्रियपतिं मयि स्थितोपलङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्ययः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भगवाक्यप्रमाणज्ञान् प्रतिवादिमदर्शितः श्रीमदक्षोभ्यतीर्थाख्यान् उपदिष्टे गुरून्मम आनन्दतीर्थोपदिष्टो निधिं नारायणः त्वयः प्रदर्शितो येन सम्यक् जयतीर्थं तमाश्रये येन वेदान्तभाष्याणि विवृतानि महात्मना तं वन्दे व्यासतीर्थाख्यं जयराजनिषेवकम् रघुनाथगुरुं नौमि विद्यानिधिकरोद्भवम् ऊर्मो वरुणकन्ये च यस्य प्रत्यक्षतां गताः श्रीवेदनिधिसञ्जातः चन्द्रिकार्थप्रबोधकः सत्यानन्दोत्षमे सत्यजानन्दसन्ततिम् सत्याभिज्ञकार्योत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारकान् ನಮ್ಮೆಲ್ಲರ ಸ್ವರೂಪೋದ್ಧಾರಕರಾದ ಅನಾದಿ ಕಾಲದಿಂದಲೂ ಪರಿಶುದ್ಧವಾದ ಪರಿಪೂರ್ಣವಾದ ಜ್ಞಾನವನ್ನು ಪಡೆದುಕೊಂಡಂತಹ 100 ಜನ್ಮಗಳಿಂದ ಬ್ರಹ್ಮಮಾನದಿಂದ 10,000 ವರ್ಷಗಳ ಹಿಂದೆ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡ ಸಕಲ ಸಚ್ಚಾಸ್ತ್ರಗಳನ್ನು ಕರತಲಾಮಲಕ ಮಾಡಿಕೊಂಡ ಸಕಲ ಸಚ್ಚಾಸ್ತ್ರಗಳ ನಿರ್ಣಯವನ್ನು ಹೇಳಲು ಪರಮ ಸಮರ್ಥರಾದಂತಹ ಜೀವೋತ್ತಮರಾದ ಅನಂತ ಜೀವ ನಿಯಾಮಕರಾದ ಲಕ್ಷ್ಮೀನಾರಾಯಣರಲ್ಲಿ ಪ್ರಸಿದ್ಧವಾದ ವೇದಗಳನ್ನು ಬಿಟ್ಟರೆ ಸಕಲ ವೇದಗಳಿಂದ ಪ್ರತಿಪಾದ್ಯರಾದಂತಹ ಪೂರ್ವ ರೂಪದಿಂದ ಸಮಗ್ರವಾದ ಬ್ರಹ್ಮಾಂಡವನ್ನು ಧಾರಣ ಮಾಡಿದ ಶೇಷದೇವರನ್ನೇ ತಮ್ಮ ಪುಚ್ಛದ ಮೇಲೆ ಹೊತ್ತು ನಿಂತ ಸರ್ವ ಇಂದ್ರಿಯಗಳಿಗೆ ಪ್ರೇರಕರಾದ ಇಂದ್ರಿಯಗಳಿಂದ ಉತ್ತಮವಾದ ಜ್ಞಾನವನ್ನು ಸತ್ಕಾರ್ಯಗಳನ್ನು ಮಾಡಿಸಿ ಉದ್ಧಾರ ಮಾಡುವಂತಹ ಸಕಲ ಜೀವನ ಸಾಕ್ಷಿಗೂ ಪ್ರೇರಕರಾಗಿ ಉತ್ತಮವಾದ ಯಥಾರ್ಥ ಜ್ಞಾನವನ್ನು ನೀಡುವಂತಹ ನಾನು ಅನ್ನುವ ಪ್ರಜ್ಞೆಯನ್ನು ಕೊಟ್ಟು ನನ್ನ ಉದ್ಧಾರಕ್ಕಾಗಿ ನನ್ನ ಸಾಧನೆಯನ್ನು ಮಾಡಿಕೊಳ್ಳಬೇಕೆಂಬ ವಿವೇಕವನ್ನು ನೀಡಿ ಕೈ ಹಿಡಿದು ಮೋಕ್ಷದವರೆಗೆ ಕರೆದುಕೊಂಡು ಹೋಗುವಂತಹ ನಿರಂತರವಾಗಿ ಸರ್ವತ್ರ ವ್ಯಾಪ್ತನಾದ ಸರ್ವಾಧಾರ ಸರ್ವಾಕಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರವರ್ತಕ ಸರ್ವನಿವರ್ತಕ ಸರ್ವಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಗುಣ ಅತಿ ಪರಿಪೂರ್ಣತಮ ಸರ್ವದೋಷಾದಿದೂರ ಸರ್ವಾಚಿತ್ಯ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣತ್ವಾದಿನ ಭಗವಂತನನ್ನ ನಿರಂತರವಾಗಿ ಅವನಿ ಮನವನಧೃತ್ವಾಯುಖಾಹಂ ಪ್ರಗತಿ ಸಮೇತಾವ್ಯಾಕೃತಾಕಾಶ ಏಕಂ ತನ್ನ ಮನಮನಸ್ಸೋ ಚಿಂತಯತ್ಸತ್ ಸಮಾಧವು
ಅಸುರ ಸುರ ನರೇಭ್ಯ ಸದ್ಗುಣ ನಾಥಮನ್ಯಂ ಎಂಬುದಾಗಿ ಹೇಳಿದಂತೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನ ಉಪಾಸನೆ ಮಾಡುವಂತಹ ಅನಾದಿ ಕಾಲದಿಂದಲೂ ಒಂದೂ ವಿಕರ್ಮಗಳನ್ನು ಮಾಡದೇ ಇರುವ, ಮಿಥ್ಯಾ ಪ್ರಮಾದವನ್ನು ಮಾಡದೇ ಇರುವ, ಯಾವ ಇಂದ್ರಿಯಗಳು ಅಸಂಪರ್ಕದಲ್ಲಿ ಹೋಗದೇ ಇರುವಂತೆ ಭಗವಂತನ ಪರಮಾನುಗ್ರಹದಿಂದ ಎಲ್ಲ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಂಡ ಅತ್ಯಂತ ಉತ್ಕಂಠದಿಂದ ಭಗವಂತನನ್ನ ಹೃದಯದಲ್ಲಿ ಧ್ಯಾನ ಮಾಡುವಂತಹ ಅತ್ಯಂತ ಪರಿಶುದ್ಧವಾದ ಮೋಕ್ಷಕ್ಕೆ ಸಾಧನವಾದ ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿಕೊಂಡು ಅನಂತ ಅನಂತ ಉಪಕಾರಗಳನ್ನು ಮಾಡಿದಂತಹ ಜಾಗತಿಕವಾದ ಸಕಲ ತತ್ವಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಸಮಸ್ತ ಜಗತ್ತಿನ ಸತ್ಯತ್ವವನ್ನು ಸ್ಥಾಪನೆ ಮಾಡಿ ಪಂಚಭೇದಗಳನ್ನು ತಾರತಮ್ಯವನ್ನು ಸ್ಥಾಪನೆ ಮಾಡಿ ಸಕಲ ಸತ್ಶಾಸ್ತ್ರಗಳ ಮರ್ಮವಾದಂತಹ ಸಕಲ ದೇವತೆಗಳ ಋಷಿಗಳ ಮುನಿಗಳ ಸಕಲ ಸಜ್ಜನರ ಸಕಲ ಸಾತ್ವಿಕರ ಸಾಕ್ಷಿಯಿಂದ ಸಿದ್ಧವಾದಂತಹ ವಿಷ್ಣು ಸರ್ವೋತ್ತಮತ್ವವನ್ನು ಸರ್ವೋತ್ತಮ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಜೀವೋತ್ತಮ ಆಚಾರ್ಯರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ನಿಸ್ಸೀಮವಾದ ಭಗವಂತನ ಅನಂತ ಗುಣ ಪರಿಪೂರ್ಣತ್ವವನ್ನು ಅತ್ಯುನ್ನತ ಮಟ್ಟದಲ್ಲಿ ಸ್ಥಾಪನೆ ಮಾಡಿದವರು. ಗುಣಪೂರ್ಣ ಅಂತ ಹೇಳಿ ಮುಗಿಸಿದವರಲ್ಲ, ಸಾಧಿಸಿ ತೋರಿಸಿದವರು. ಒಂದೊಂದು ಗುಣಗಳಿಗೂ ಅನಂತ ಗುಣಗಳಿವೆ, ಅನಂತ ಕ್ರಿಯೆಗಳಿವೆ, ಅನಂತ ಅವತಾರಗಳಿವೆ, ಅನಂತ ರೂಪಗಳಿವೆ. ಅದಕ್ಕೆ ಮತ್ತೆ ಅನಂತ ಗುಣ ಅನಂತ ರೂಪ ಕ್ರಿಯೆಗಳು ಅಂತ ನಿಸ್ಸೀಮವಾದ ಗುಣಪೂರ್ಣತ್ವವನ್ನು ಪರಮಾತ್ಮನಿಗೆ ಸಮರ್ಥನೆ ಮಾಡಿಕೊಟ್ಟಂತಹ ಮಹಾನುಭಾವರಾದ ಅದ್ವಿತೀಯರಾದ ಆಚಾರ್ಯರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಭವ್ಯವಾದ ಚರಿತ್ರೆಯನ್ನು ನಿರೂಪಣೆ ಮಾಡುವಂತಹ ಅಸಾಧಾರಣವಾದ ಗ್ರಂಥ ಶ್ರೀಮತ್ ಸುಮಧ್ವ ವಿಜಯ. ಎಷ್ಟು ಕೋಟಿ ಜನ್ಮಗಳ ಅನಂತ ಜನ್ಮಗಳ ಪುಣ್ಯದ ಫಲ ಶ್ರೀಮದ್ ಆಚಾರ್ಯರಂತಹ ಗುರುಗಳು ಸಿಕ್ಕಿದ್ದು, ಶ್ರೀಮದ್ ಆಚಾರ್ಯರ ಸ್ಮರಣೆಗೆ ಸುಮಧ್ವ ವಿಜಯರಂತಹ ಗ್ರಂಥ ನಮಗೆ ಸಿಕ್ಕದು. ಎಂತಹ ಅದ್ಭುತವಾದ ಜ್ಞಾನ! ನಿನ್ನೆ ತಿಳಿದಿದ್ದೀರಿ, ಬಾಲ್ಯದಿಂದಲೂ ತಮ್ಮ ಸಹಜ ಸಿದ್ಧವಾದ ಧರ್ಮ ವಿಜ್ಞಾನ ವೈರಾಗ್ಯ ಐಶ್ವರ್ಯಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟವರು. ಹೇಗೆ ಜೀವನವನ್ನು ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡಿ ತೋರಿಸಿದವರು. 3 ವರ್ಷದ ಬಾಲಕನಾಗಿರುವಾಗ ಮನೆ ಬಿಟ್ಟು ಅರಣ್ಯಕ್ಕೆ ಹೊರಟವರು. ಯಾವ ತಂದೆ ತಾಯಿಗಳು ನಿಜವಾದ ತಂದೆ ತಾಯಿಗಳಲ್ಲ, ನಮಗೆ ಭಗವಂತನೇ ನಿಜವಾದ ತಂದೆ, ಭಗವಂತನೇ ನಿಜವಾದ ತಾಯಿ ಎಂಬ ಅನುಸಂಧಾನ ಇರಬೇಕು ಅಂತ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ತಿ ಇಂತ ನುಡಿದವರಲ್ಲ, ಉಪದೇಶ ಮಾಡಿದವರಲ್ಲ, ನಡೆದು ತೋರಿಸಿದರು. ತಂದೆ ತಾಯಿಗಳನ್ನು ಬಿಟ್ಟು ಕಾಡಿನಲ್ಲಿರುವ ಕಾನನ ದೇವತೆಯ ದರ್ಶನಕ್ಕಾಗಿ ಅವನೇ ತಂದೆ ಅಂತ ಜಗತ್ತಿಗೆ ತೋರಿಸುವುದಕ್ಕಾಗಿ ಹೊರಟ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕೇವಲ ಪ್ರತಿಮೆ ಇದೆ ಎಂದು ತಿಳಿದು ನಮಸ್ಕಾರ ಮಾಡಿ ಬರಬೇಡಿ. ಆ ದೇವರೇ ನಮ್ಮ ರಕ್ಷಣೆಗೆ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ ಎನ್ನುವ ವಿಶ್ವಾಸದಿಂದ ತಲೆಬಾಗಿ ನಮಸ್ಕರಿಸಿ, ದೇವಸ್ಥಾನದಿಂದ ಅನಿವಾರ್ಯ ಕಾರಣಗಳಿಗಾಗಿ ಮನೆಗೆ ಹೊರಟರು. ದೇವರು ನಮ್ಮ ಜೊತೆಗಿದ್ದಾನೆ ಅಂತ ಮರೆಯಬೇಡಿ ಅಂತ ತೋರಿಸಿಕೊಟ್ಟರು ಆ 3 ವರ್ಷದ ಬಾಲಕರಾಗಿರುವಾಗ ಶ್ರೀಮದಾಚಾರ್ಯರು. ಆ
ಕಾರಣ ದೇವತೆಯಿಂದ ಸಹಿತನಾಗಿ ನಾನು ತಾಳೆಕೊಡೆ ಅನ್ನುವ ಮತ್ತೊಂದು ದೇವಸ್ಥಾನಕ್ಕೆ ಬಂದರೆ ಅಲ್ಲಿರುವ ದೇವರನ್ನ ಜೊತೆಗೆ ಕರೆದುಕೊಂಡು, ಅರ್ಥಾತ್ ಆ ಪರಮಾತ್ಮ ನನ್ನನ್ನು ಕರೆದುಕೊಂಡು ಚಂದ್ರಮೌಳೇಶ್ವರನಲ್ಲಿ ಅಂತರ್ಯಾಮಿಯಾದ ಭಗವಂತನ ಹತ್ತಿರ ನನ್ನನ್ನು ಕರೆದುಕೊಂಡು ಬಂದ. ಅಲ್ಲಿಂದ ಅನಂತಾಸನಕ್ಕೆ ಅದೇ ಪರಮಾತ್ಮ ಕರೆದುಕೊಂಡು ಬಂದಿದ್ದಾನೆ ಎಂಬ ಮಾತನ್ನು ಮಧ್ಯಗೇಹ ಭಟ್ಟರಿಗೆ ಹೇಳುವ ಮೂಲಕ ಬರೀ ಮಧ್ಯಗೇಹ ಭಟ್ಟರಿಗೆ ಮಾತ್ರ ಆ ವಿಷಯವನ್ನು ವಾಸುದೇವಾಚಾರ್ಯರು ತಿಳಿಸಲಿಲ್ಲ. ಶ್ರೀಮದಾಚಾರ್ಯರು ಗೇಹದ ಮಧ್ಯದಲ್ಲಿ, ಮನೆಯ ಮಧ್ಯದಲ್ಲಿಯೇ ಕುಳಿತಂತಹ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ನೀವು ಯಾವುದೇ ಭಗವಂತನ ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರತಿಮೆಗಳಿಗೆ ದರ್ಶನ ಮಾಡಿ ನಮಸ್ಕಾರ ಮಾಡಿದರೆ ಆ ಭಗವಂತ ನಮ್ಮ ಅಂತರ್ಯಾಮಿ, ಹೃದಯದೊಳಗಿದ್ದು ಯಾವಾಗಲೂ ನಮ್ಮನ್ನು ಪೋಷಣೆ ಮಾಡುವವನು ಅವನೇ ರಕ್ಷಕ ಅನ್ನುವ ಅನುಸಂಧಾನವನ್ನು ಮಾಡಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಅಂತ ತೋರಿಸಿಕೊಟ್ಟಿದ್ದಾರೆ. ಆ ಚಿಕ್ಕ ವಯಸ್ಸಿನಲ್ಲಿಯೇ ತಪ್ಪಾಗಿ ಪುರಾಣವನ್ನು ಹೇಳುವ ಮಡಿನಾಯ ವಂಶದ ಶಿವಭಟ್ಟ ಎಂಬ ಬ್ರಾಹ್ಮಣನನ್ನು ತಿದ್ದಿ ಇದು ಸರಿಯಾದ ವೇದವ್ಯಾಸದೇವರ ಅಭಿಪ್ರಾಯ ಅಂತ 3 ವರ್ಷದ ಬಾಲಕರಾಗಿರುವಾಗ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಭಾಗವತ ತಾತ್ಪರ್ಯ, ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ನಾಂದಿಯನ್ನು ಹಾಡಿದವರು. ಬಹಳ ವರ್ಷದ ಅಧ್ಯಯನ, ಬಹಳ ವರ್ಷದ ಸಂಚಾರ, ಬಹಳ ವರ್ಷದ ಸಂಶೋಧನೆಯಿಂದ ಆ ನಂತರದಲ್ಲಿ ಭಾಗವತ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯಗಳನ್ನು ರಚನೆ ಮಾಡಿದರು ಅಂತ ತಿಳಿಯಬೇಡಿ. ಸಹಸಿದ್ಧಂ ಚತುಷ್ಟಯಂ ಆ ಜ್ಞಾನ 3 ವರ್ಷದ ಬಾಲಕರಾಗಿರುವಾಗ ಅವರಿಗಿತ್ತು. ಶಿವಪದಖಿಲ ಧೌತಮಕೋದ್ಭವ ಆಗಲೇ ಆ ಪುರಾಣಗಳ ಇತಿಹಾಸದ ನಿರ್ಣಯವನ್ನು ಹೇಳಿದವರು, ತಮ್ಮ ವಿಜಯಾಂಕುರವನ್ನು ಬೆಳೆಸಿ ತೋರಿಸಿದವರು. ವಿಜಯಾಂಕುರ, ವಿಜಯ ಅಂದರೆ ಮಹಾಭಾರತ, ಜಯೋ ನಮ್ಮ ಇತಿಹಾಸವೇ ಕೃಷ್ಣ ದ್ವೈಪಾಯನ ಜಯ ಅಂದರೆ ಭಾಗವತ. ಜ ಎಂಬ ಅಕ್ಷರದಿಂದ ಪ್ರಾರಂಭ ಮಾಡಿ ಯ ಎಂಬ ಅಕ್ಷರದಿಂದ ಮುಗಿಯುತ್ತೆ. ಆ ವಿಜಯದ ಮಹಾಭಾರತದ, ವಿಜಯದ ಶ್ರೀಮದ್ ಭಾಗವತಾದಿ ಪುರಾಣಗಳ ವಿಜಯದ ನಿರ್ಣಯವನ್ನು ಹೇಳುವಂತಹ ತಮ್ಮ ಗ್ರಂಥದ ಅಂಕುರವನ್ನು ಆ 3 ವರ್ಷದವರಿದ್ದಾಗಲೇ ಶ್ರೀಮದಾಚಾರ್ಯರು ಪ್ರಾರಂಭ ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಅದು ಅವರ ಅದ್ಭುತವಾದ ಸರ್ವಜ್ಞತ್ವಕ್ಕೆ ಸಾಕ್ಷಿ. ವಾದಿಸಿಂಹ, ಬುದ್ಧಿಸಾಗರ ಇವರೆಲ್ಲರನ್ನು ಸೋಲಿಸಿ ಗುರುಕುಲದಲ್ಲಿದ್ದಾಗ ತಾವು ಕಲಿತದ್ದು ಮಾತ್ರ ಅಲ್ಲ, ಕಲಿಯದೇ ಇದ್ದ ವೇದಭಾಗವನ್ನೆಲ್ಲ ಮುಖೋದ್ಗತವಾಗಿ ನಿರರ್ಗಳವಾಗಿ ಹೇಳಿ ಯಸ್ತತ್ ಪ್ರಸಾದ ಅಖಿಲಾಂಶ ವೇದಾಂತ ಸಮರ್ಥರಾತ್ರ ರಹಸ್ಯ ಸಂಗ್ರಹ ಕೇವಲ ನುಡಿದದ್ದಲ್ಲ, ಅದನ್ನು ತೊಡಂತಿಲ್ಲ ಗುರುಕುಲದಲ್ಲಿ ಪ್ರತ್ಯಕ್ಷವಾಗಿ ಎಲ್ಲರಿಗೆ ಸಾಕ್ಷಿಯಾಗಿ ತೋರಿಸಿಕೊಟ್ಟರು. ಅವರಿಂದ ಪಾಠ ಕಲಿತದ್ದು ನೆಪ ಮಾತ್ರಕ್ಕೆ ಅವರಿಗೆ ಐತರೆಯ ಭಾಷ್ಯದ ಉಪದೇಶವನ್ನು ಮಾಡಿ ಆಗಲೇ ಐತರೆಯ ಭಾಷ್ಯವನ್ನು ಮೌಖಿಕವಾಗಿ ರಚನೆ ಮಾಡಿದಂತಹ ಸರ್ವಜ್ಞ ಶಿಖಾಮಣಿಗಳು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಅತ್ಯದ್ಭುತವಾದ ಶಿಕ್ಷಾಶಾಸ್ತ್ರ, ವೇದಗಳ ಉಚ್ಚಾರಣೆ, ಸಕಲ ಲಕ್ಷಣ ಶಿಕ್ಷಣ ಮೂಲಭೂತ. ಅಶಿಕ್ಷಿತವಾದ ಶಿಕ್ಷಾಶಾಸ್ತ್ರದ ಪಾಂಡಿತ್ಯ ಸ್ವತಃ ಭಗವಂತನ ಅನುಗ್ರಹದಿಂದ ಬಂದದ್ದು. ಎಲ್ಲ ರೋಗಗಳನ್ನು ಪರಿಹಾರ ಮಾಡುವಂತಹ ದಿವ್ಯವಾದ ಶಕ್ತಿ ಕೇವಲ ಕಿವಿಯಲ್ಲಿ ಊದುವ ಮಾತ್ರದಿಂದ ಗುರುಕುಲದಲ್ಲಿ ಅದೆಷ್ಟು ಜನ್ಮದ ಸೌಭಾಗ್ಯದಿಂದಲೋ ಶ್ರೀಮದಾಚಾರ್ಯರ ಸಹಾಧ್ಯಾಯಿಯಾದ ಮಿತ್ರನ ತಲೆಶೂಲೆಯನ್ನು, ಜನ್ಮಜಾತವಾದ ತಲೆಶೂಲೆಯನ್ನು ಪರಿಹಾರ ಮಾಡಿದ್ದಾರೆ. ಇವತ್ತು ನಮಗೆಲ್ಲ ನಾನಾ ವಿಧವಾದ ತಲೆಶೂಲೆಗಳಿವೆ, ಅನೇಕ ಚಿಂತೆಗಳಿವೆ. ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಮಾಡಿದರೆ ಆ ಎಲ್ಲ ತಲೆಶೂಲೆಗಳ ಪರಿಹಾರ ಆಗ್ತದೆ. ಸರ್ವಮೂಲ ಗ್ರಂಥಗಳ ಅಧ್ಯಯನ ಮಾಡಿದರೆ ಅವುಗಳ ಪರಿಹಾರ ಆಗ್ತದೆ. ಅವನ ಕಿವಿಯಲ್ಲಿ ಊದಿ ಅವನ ತಲೆಶೂಲೆಯನ್ನು ಪರಿಹಾರ ಮಾಡಿದಂತೆ ನಮ್ಮ ಗುರುಗಳ ಮೂಲಕ ಸರ್ವಮೂಲ ಗ್ರಂಥಗಳನ್ನು ನಮ್ಮ ಕಿವಿಯಲ್ಲಿ ಊದಿ ನಮ್ಮೆಲ್ಲರ ಎಲ್ಲ ತರಹದ ತಲೆಶೂಲೆಗಳನ್ನು ಪರಿಹಾರ ಮಾಡುವ ವಾದಿಸಿಂಹ ಬುದ್ಧಿಸಾಗರನ್ನು ಲೀಲಾಜಾಲವಾಗಿ ಸೋಲಿಸಿ ಭಾರಿ ಕೋಟಿ ಕ್ರಮಗಳನ್ನು ಮಾಡುವಂತಹ ನಾನಾ ವಿಧವಾದ ವಿಕಲ್ಪಗಳನ್ನು ಮಾಡುವವರನ್ನು ಸುಲಭವಾಗಿ ಖಂಡಿಸಿದ್ದಾರೆ. ಇನ್ನನೇಕ ವಾದಗಳನ್ನು ನಿರಾಕರಣೆ ಮಾಡಿದ್ದಾರೆ. ಯಾವ ಪ್ರಸಕ್ತ ಪರಿಷತ್ಸು ವಿಷಯ
ವಿದ್ಯಾದಿಗ್ರಂಥೈರ್ವಿವಿಧೈಃ ಸಮಾಗಮೇ ಸದಾಸುತಾಸು ಪ್ರತಿಭಾತಿ ಭಾಸುರಃ ವಿದ್ಯಾಸು ವಿದ್ಯಾಧಿಪತಿರ್ಜಿಗಾಯತಾನ್. ಅಂತಹ ಶಾಸ್ತ್ರ ಅಂತಲ್ಲ, ಯಾವುದೇ ಶಾಸ್ತ್ರಗಳಲ್ಲಿ, ಶಾಸ್ತ್ರದ ವೇದಗಳ ಯಾವುದೇ ಶಾಖೆಗಳಲ್ಲಿ ಏನೇ ವಿಚಾರಗಳು ಬಂದರೂ ಅವರಿಗೆ ಸಮರ್ಪಕವಾದ ನಿರ್ಣಯವನ್ನು ಹೇಳಿ ಪೂರ್ವ ಪಕ್ಷಿಗಳ ಪ್ರತಿಪಕ್ಷಿಗಳ ನಿರಾಕರಣೆಯನ್ನು ಮಾಡತಕ್ಕಂತಹ ಮಹಾಸಾಮರ್ಥ್ಯ ಶ್ರೀಮದಾನಂದ ಪಾದಾಚಾರ್ಯರು. ಶಿಷ್ಯರು ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಜಿಜ್ಞಾಸೆಯಿಂದ ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟು ಅವರ ಮನಸ್ಸಿಗೆ ತೃಪ್ತಿಯಾಗುವಂತೆ ಧನ ದಿವಸ ಧನಾಯೇ ಭ್ಯೋತ್ಸು ಪ್ರಸನ್ನ ಶರಶತಮಿವ ಪಾರ್ಥಃ ಸಯುಗಾರ್ಥಿಭ್ಯ ಉಗ್ರಹ ಅರತಿ ಜನಹಿತ ಸೋನಾರತನ್ನೋದಿಶನ್ನೋ ಪ್ರತಿವಚನ ಮದೀನಂ ಚೋದಕೇಭ್ಯೋ ಖಿಲೇಭ್ಯ. ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂತಹ ಮಹಾನುಭಾವರು. ಜ್ಞಾನದ ಮೇರು ಪರ್ವತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪ್ರತ್ಯಕ್ಷವಾಗಿ ನಾರಾಯಣನನ್ನು ವೇದವ್ಯಾಸದೇವರನ್ನು ನಿರಂತರವಾಗಿ ಕಾಣುತ್ತಾ ಇದ್ದರು. ಎಲ್ಲರಿಗೆ ಕಾಣುವಂತೆ ಉತ್ತರ ಬದರಿಯಲ್ಲಿ ಕಂಡು ಅವರಿಗೆ ಪರಮ ಸಂತೋಷ ಆಗುವಂತೆ ಅವರಿಂದ ಅತ್ಯಂತ ಸಂತೋಷದ ಉದ್ಗಾರವನ್ನು ಹೇಳಿಸಿಕೊಂಡು ಗೀತಾ ಭಾಷ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿ ಸಮರ್ಪಣೆ ಮಾಡಿಕೊಂಡ ಮಹಾನುಭಾವ ಶ್ರೀರಾಮ ತೀರ್ಥ ಭಗವತ್ಪಾದಾಚಾರ್ಯ. ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಎಲ್ಲ ದಾರ್ಶನಿಕರ ಪರವಾಗಿ ಅವರು ವಾಕ್ಯಾರ್ಥಗಳನ್ನು ಮಾಡಿದರೆ 15 ದಿನಗಳವರೆಗೆ ಎಲ್ಲ ಮತಗಳ ನಿರಾಕರಣೆಯನ್ನು ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಶುದ್ಧವಾದ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಇವತ್ತು ಸಕಲ ಮಾಧ್ವವು ಯಾವ ವಾಯುಸ್ತುತಿಯನ್ನು ಪಠನ ಮಾಡಿ ಉದ್ಧಾರವನ್ನು ಹೊಂದಬೇಕು ಅಂತಹ ವಾಯುಸ್ತುತಿಯನ್ನು ರಚನೆ ಮಾಡಿ ತತ್ವಪ್ರದೀಪ ಎಂಬ ಗ್ರಂಥವನ್ನು ರಚನೆ ಮಾಡಿ ಅತ್ಯದ್ಭುತವಾದ ಶ್ರೀಮದಾಚಾರ್ಯರ ಭಾಷ್ಯದ ಭಾವವನ್ನು ತಿಳಿಸಿಕೊಂಡು ಶ್ರೀಮದಾಚಾರ್ಯರ ಅತ್ಯದ್ಭುತವಾದ ಮಹಿಮೆಯನ್ನು ವರ್ಣನೆ ಮಾಡಿ ನಮ್ಮನ್ನು ಉದ್ಧಾರ ಮಾಡುವ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ಜಗತ್ತಿಗೆ ನೀಡಿದ ಮಹಾಭಾವ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಪದ್ಮನಾಭ ತೀರ್ಥರಂತಹ ಮಹಾಜ್ಞಾನಿಗಳನ್ನು ಜಗತ್ತಿಗೆ ಕೊಟ್ಟವರು ಶ್ರೀಮದಾಚಾರ್ಯರು. ಅಷ್ಟಮಠದ ಯತಿಗಳನ್ನ ಮಹಾಜ್ಞಾನಿಗಳನ್ನ ಜಗತ್ತಿಗೆ ನೀಡಿದವರು ಶ್ರೀಮದಾಚಾರ್ಯರು. ಶ್ರೀಮನ್ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರನ್ನ ಪೂಜೆ ಮಾಡಿ ನಿರಂತರವಾಗಿ ಪೂಜೆಯ ಪರಂಪರೆ ನಡೆಯುವ ವ್ಯವಸ್ಥೆಯನ್ನು ಮಾಡಿದ ಮಹಾನುಭಾವ ಶ್ರೀಮದಾಚಾರ್ಯರು. 8 ವ್ಯಾಸಮುಷ್ಟಿಕೆಗಳನ್ನು ನಾರಾಯಣ ದೇವರಿಂದ ವೇದವ್ಯಾಸದೇವರಿಂದ ಪಡೆದು ನಿರಂತರವಾಗಿ ಅದರ ದರ್ಶನದಿಂದ ಜ್ಞಾನ ಲಾಭವನ್ನು ಮುಂದಿನ ಸಜ್ಜನರು ಪಡೆದುಕೊಳ್ಳಲಿ ಅಂತ ಮಹಾ ತಪಸ್ಸಿನಿಂದ ತಾವು ಪಡೆದು ಜಗತ್ತಿಗೆ ಕೊಟ್ಟು ಪರಮಾನುಗ್ರಹ ಮಾಡಿದವರು ಶ್ರೀಮದಾಚಾರ್ಯರು. ಎಲ್ಲ ತರಹದ ಮೋಕ್ಷ ಸಾಧನೆಗಳಿಗೆ ಬರುವ ವಿಘ್ನಗಳಿಗೆ ಬಹಳ ದೊಡ್ಡ ಔಷಧ ಉಪಾಯದಂತೆ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಷ್ಠಾಪನೆಯನ್ನು ಉಡುಪಿ ಕ್ಷೇತ್ರದಲ್ಲಿ ಮಾಡಿ ನಿರಂತರ ದರ್ಶನವನ್ನು ಪಡೆದುಕೊಂಡವರಿಗೆಲ್ಲ ಸಕಲ ವಿಗ್ರಹಗಳ ಪರಿಹಾರ ಮಾಡಿದ ಮಹಾನುಭಾವ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇಡೀ ಸಮಗ್ರವಾದ ಭಾರತ ದೇಶದಲ್ಲಿ ಪುನಃ ಸಂಚಾರವನ್ನು ಮಾಡಿ ಅಲ್ಲಲ್ಲಿರುವಂತಹ ಭಕ್ತರನ್ನು ಉದ್ಧಾರ ಮಾಡಿ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾತ್ರ ಸಮಾಜ ಶುದ್ಧ ವೈಷ್ಣವ ಮಾರ್ಗದಲ್ಲಿ ಕೃಷ್ಣ ಭಕ್ತಿಯ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ಆ ಭಕ್ತಿಯ ಪ್ರಸಾರವನ್ನು ಮಾಡಿ ತತ್ವಜ್ಞಾನವನ್ನು ನೀಡಿ ಪರಮಾನುಗ್ರಹವನ್ನು ಮಾಡಿದವರು ಶ್ರೀಮದಾಚಾರ್ಯರು. ವೇದಗಳ ವ್ಯಾಖ್ಯಾನವನ್ನು ಹೇಗೆ ಮಾಡಬೇಕು ಭಾಷ್ಯದಿಂದ ತೋರಿಸಿಕೊಟ್ಟು ಉಪನಿಷತ್ತುಗಳ ವ್ಯಾಖ್ಯಾನ ಹೇಗೆ ಮಾಡಬೇಕು ಉಪನಿಷತ್ ಭಾಷ್ಯಗಳು, ಗೀತೆಗೆ 2 ವ್ಯಾಖ್ಯಾನಗಳು ಸೂರ್ಯಚಂದ್ರರಂತೆ ಭಾಷ್ಯ ತಾತ್ಪರ್ಯಗಳು, ಬ್ರಹ್ಮಸೂತ್ರಗಳಿಗೆ 4 ಗ್ರಂಥಗಳಿಂದ ವ್ಯಾಖ್ಯಾನ ಮಾಡಿದರು. ಸದಾಚಾರ ಹೇಗೆ ಎನ್ನುವುದರ ಬಗ್ಗೆ ಗ್ರಂಥ, ತಂತ್ರಶಾಸ್ತ್ರದ ಬಗ್ಗೆ ಗ್ರಂಥ, ಸ್ತೋತ್ರ ಸಾಹಿತ್ಯ, ವ್ರತ ನಿಯಮಗಳ ಬಗ್ಗೆ ಅನೇಕ ಗ್ರಂಥಗಳು. ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ವಿಷಯಗಳ ಬಗ್ಗೆ ಸರ್ವಂಕಷವಾಗಿ ತತ್ವಜ್ಞಾನವನ್ನು ಧರ್ಮವನ್ನು ಸಂಸ್ಥಾಪನೆ ಮಾಡಿದಂತಹ ಜಗದ್ಗುರುಗಳು, ನಿಜವಾದ ಅರ್ಥದಲ್ಲಿ ಧರ್ಮಗುರುಗಳು, ಜಗದ್ಗುರುಗಳು,
ತತ್ವಜ್ಞರು, ತತ್ವಗುರುಗಳು, ತತ್ವೋಪದೇಶ ಮಾಡಿದವರು ಅಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಅಂತಹ ಅನಂತ ಅನಂತ ಅನುಗ್ರಹವನ್ನು ಮಾಡಿದ, ಉಪಕಾರಗಳನ್ನು ಮಾಡಿದ, ತಮ್ಮ ದೈಹಿಕವಾದ ಅತ್ಯದ್ಭುತವಾದ ಸಾಮರ್ಥ್ಯವನ್ನು ತೋರಿಸಿಕೊಟ್ಟ ದೊಡ್ಡದಾದ ಶಿಲೆಯನ್ನು ತಂದು ಇಟ್ಟು ಕಳಸ ಎಂಬ ಗ್ರಾಮದಲ್ಲಿ ಅಲ್ಲಿಯ ಊರಿನ ಜನರಿಗೆ ಅನುಕೂಲವಾಗುವುದಕ್ಕೆ ಹನುಮಂತ ದೇವರಾದಾಗ ಪರ್ವತವನ್ನು ಎತ್ತಿ ತಂದಿಟ್ಟಂತೆ ನಮ್ಮ ಗುರುಗಳಾದ ಶ್ರೀಮದಾಚಾರ್ಯರು ಎತ್ತಿ ತಂದಿಟ್ಟ ಕಲ್ಲನ್ನು ಇವತ್ತಿಗೂ ಕಳಸದಲ್ಲಿ ನಾವು ನೋಡಬಹುದು. ಶ್ರೀಮದಾಚಾರ್ಯರು ಮಾಡಿದ ಅನೇಕ ಕಾರ್ಯಗಳಲ್ಲಿ ಈ ಒಂದು ಕಾರ್ಯ ಪ್ರತ್ಯಕ್ಷವಾಗಿ ಮಾಡಿದ ಕಾರ್ಯಗಳಲ್ಲಿ ಕಳಸ ಇಟ್ಟಂತೆ ಇರುವ ಕಾರ್ಯ. ಆದ್ದರಿಂದ ಅವರ ಕಳಸದಲ್ಲಿ ಶ್ರೀಮದಾಚಾರ್ಯರು ಇವತ್ತಿಗೂ ಪ್ರತ್ಯಕ್ಷ ಸಾಕ್ಷಿಯಾಗುತ್ತಿದ್ದಾರೆ. ಇಂತಹ ಶ್ರೀಮದಾಚಾರ್ಯರು ನೀರು ಬೇಕು ಅಂದರೆ ನೀರು ಸೆಟ್ ಮಾಡಿಕೊಟ್ರು, ಸರೋವರ ತುಂಬುವಂತೆ. ಶ್ರೀರಾಮಚಂದ್ರ ಹೇಗೆ ಸಮುದ್ರವನ್ನ ಶಾಂತಗೊಳಿಸಿದ ಹಾಗೆ ಆರ್ಭಟದಿಂದ ಎಲ್ಲರನ್ನ ಬೇಡಿಸುವ ಸಮುದ್ರವನ್ನ ಸರೋವರದಂತೆ ಶಾಂತಗೊಳಿಸಿದರು. ನಾನೇ ಮನಸ್ಸು ಮಾಡಿದರೆ ಸಮುದ್ರ, ಮೇಘಗಳು ಎಲ್ಲದರ ಸ್ವಭಾವವನ್ನು ನಿಯಂತ್ರಣ ಮಾಡಬಲ್ಲೆ. ನೀರಿನೊಳಗೆ ಎಲ್ಲರೂ ಮುಳುಗಿದರೆ ನೀರಿನ ಮೇಲೆ ನಡೆಯುತ್ತಾ ಹೋಗಿದ್ದಾರೆ, ತಮ್ಮ ಶಿಷ್ಯರನ್ನು ಮಾಡಿಸ್ತಾ ಕಳೆದುಕೊಂಡು ಹೋಗಿದ್ದಾರೆ. ದೇವರ ಅನುಗ್ರಹವನ್ನು ಪಡೆದ ನಾನೇ ಹೀಗಿದ್ರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏನ ಚ ಯದನುಗ್ರಹ ಸಂತಿ ರಸಂತಿ ಅಪೇಕ್ಷೆಯ ಅಂತ ನಮ್ಮಪ್ಪನ ಮಹಿಮೆ ಇದೆ ಎನ್ನುವುದರ ಬಗ್ಗೆ ಯಾಕೆ ನಿಮಗೆ ಸಂಶಯ ಅಂತ ಪ್ರತ್ಯಕ್ಷವಾಗಿ ಅಮೂಲ್ಯಾಖ್ಯಾನವನ್ನ ತೋರಿಸಿಕೊಟ್ಟ, ಅಲ್ಲಿರುವಂತಹ ತತ್ವಗಳನ್ನು ಸಾಕ್ಷೀಕರಿಸಿಕೊಟ್ಟ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಇಂತಹ ಶ್ರೀಮದಾಚಾರ್ಯರ ಮಹಾಮಹಿಮೆಯನ್ನು ತಿಳಿಸುವ ಸುಮಧ್ವ ವಿಷಯವನ್ನ ನೀವೆಲ್ಲ ಕಲಿತು ಪಾರಾಯಣ ಮಾಡಿದ್ದೀರಿ ಅಂದರೆ ಏಕಕಂಠದಿಂದ 2000ಕ್ಕೂ ಹೆಚ್ಚು ಜನ ಇಲ್ಲಿ ಕುಳಿತು ಇವತ್ತು ಪಾರಾಯಣ ಮಾಡಿದ್ದೀರಿ ಅಂದರೆ ನಿಜವಾಗಿಯೂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮ ಸಂತುಷ್ಟರಾಗಿ ಇಲ್ಲಿ ಬಂದು ಸನ್ನಿಹಿತರಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಜೊತೆಗೆ ಈ ಸ್ಥಾನ ಎಂಥ ಶ್ರೀಮದಾಚಾರ್ಯರ ಪರಮ ಪ್ರೀತಿಗೆ ಪಾತ್ರರಾದ ಅಕ್ಷೋಭ್ಯ ತೀರ್ಥರು, ಶ್ರೀಮದ್ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳನ್ನು ಇಲ್ಲಿ ಸನ್ನಿಹಿತರಾದ ಸ್ಥಳ. ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕೆಗಳನ್ನು ರಚನೆ ಮಾಡಿದಂತಹ ಅತ್ಯುತ್ತಮವಾದಂತಹ ಶ್ರೀಮದಾಚಾರ್ಯರ ಭಾವವನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ, ಶ್ರೀಮದಾಚಾರ್ಯರ ಗ್ರಂಥದ ಮೇಲೆ ಹಿಂದೆ ಬಂದ ಮುಂದೆ ಬರಬಹುದಾದ ಎಲ್ಲ ಆಕ್ಷೇಪಗಳಿಗೆ ತಮ್ಮ ದಿವ್ಯವಾದ ಜ್ಞಾನದಿಂದ ಸಮಾಧಾನವನ್ನು ನೀಡಿ ಎಲ್ಲ ದುರ್ಯುಕ್ತಿಗಳನ್ನು ನಿರಾಕರಣೆ ಮಾಡಿ, ದುರ್ಮತಗಳ ನಿರಾಕರಣವನ್ನು ಮಾಡಿ, ಅಕಾಂತ್ಯವಾದ ಅಖಂಡವಾದಂತಹ ಅತ್ಯದ್ಭುತವಾದ ಸದ್ಯುಕ್ತಿಗಳಿಂದ ಕೂಡಿದ ಟೀಕೆಗಳನ್ನು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ರಚನೆ ಮಾಡಿಕೊಂಡಂತಹ ಶ್ರೀಮದ್ ಟೀಕಾಕೃತ್ಪಾದರ ಸನ್ನಿಧಾನ. ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳನ್ನು ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡುತ್ತಾ ಟೀಕೆಯ ಭಾವವನ್ನು ಮೂಲದ ಭಾವವನ್ನು ಸೂತ್ರಗಳಲ್ಲಿ ಸಮನ್ವಯ ಮಾಡಿ ತೋರಿಸಿದ ಮಹಾ ಟಿಪ್ಪಣಿಕಾರರ ಪರಂಪರೆಯನ್ನೇ ಮುಂದುವರೆಸುವ ರಘುತ್ತಮ ತೀರ್ಥರಂತಹ ಜ್ಞಾನಿಗಳಿಗೆ ಪರಮಗುರುಗಳಾಗಿರುವಂತಹ ರಘುವರ್ಯ ತೀರ್ಥರ ಗುರುಗಳಾದ ರಘುನಾಥ ತೀರ್ಥರ ಸನ್ನಿಧಾನ, ವ್ಯಾಸತೀರ್ಥರ, ಸತ್ಯಾನಂದ ತೀರ್ಥರ ಎಂಬುದಾದವರ ಸನ್ನಿಧಾನ. ಇಂತಹ ಒಂದು ಶ್ರೇಷ್ಠವಾದ ಸನ್ನಿಧಾನದಲ್ಲಿ ನೀವು ಪಾರಾಯಣವನ್ನು ಮಾಡಿ ಸಮರ್ಪಣೆ ಮಾಡ್ತಾ ಇದ್ದೀರಿ. ಅಕ್ಷೋಭ್ಯ ತೀರ್ಥರ, ಟೀಕಾಕೃತ್ಪಾದರ ಮೊದಲಾದವರ ದ್ವಾರ ಸಮರ್ಪಣೆ ಮಾಡ್ತಾ ಇದ್ದೀರಿ ಅಂದರೆ ನಿಶ್ಚಿತವಾಗಿಯೂ ನಿಮ್ಮೆಲ್ಲರಿಗೆ ಸರ್ವಮೂಲ ಗ್ರಂಥಗಳ ಶ್ರವಣ ಮಾಡಿ ತತ್ವಜ್ಞಾನವನ್ನು ಪಡೆದುಕೊಳ್ಳುವ ಮಹಾ ಸೌಭಾಗ್ಯವನ್ನು ಕೊಡಲೇಬೇಕು ಅಂತ ಶ್ರೀಮದಾಚಾರ್ಯರ ಸಂಕಲ್ಪ ಮಾಡಿ ಸಾಧನೆಯನ್ನು ನಡೆಸಿದ್ದಾರೆ. ಪಂಡಿತ ವೆಂಕಣ್ಣಾಚಾರ್ಯರು ಬಹಳ
ಶ್ರದ್ಧೆಯಿಂದ ಬಹಳ ಸುದೃಢವಾದ ದೀಕ್ಷೆಯಿಂದ 1 ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಪುನಃ ಅನೇಕ ವರ್ಗಗಳಿಗೆ ಆ ಸುಮಧ್ವ ವಿಷಯವನ್ನು ಒಂದೊಂದೇ ಪದ ಹೇಳಿ ಒಂದೊಂದೇ ಪಾದ ಹೇಳಿ ಮತ್ತೆ ಮತ್ತೆ ಹೇಳಿ ಅನಿಸಿ ಅದರ ಅರ್ಥವನ್ನು ತಾತ್ಪರ್ಯವನ್ನೆಲ್ಲ ತಿಳಿಸಿಕೊಟ್ಟು ಚೆನ್ನಾಗಿ ಸುಮಧ್ವ ವಿಷಯವನ್ನು ನೀವೆಲ್ಲ ಇಷ್ಟು ವಿವಿಧ ಲೌಕಿಕ ಕಾರ್ಯಗಳಲ್ಲಿ ಇದ್ದವರೆಲ್ಲ ಸೇರಿ ಚೆನ್ನಾಗಿ ಪಾರಾಯಣ ಮಾಡುವಂತೆ ನಿಮ್ಮನ್ನು ಸಿದ್ಧಪಡಿಸಿದ್ದಾರೆ ಅಂದರೆ ನಿಜವಾಗಿಯೂ ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಅವರಲ್ಲಿ ನಿಂತು ಮಾಡಿಸಿದ್ದಾರೆ. ಇದು ಸಾಮಾನ್ಯ ಪುಣ್ಯದಿಂದ ಆಗುವಂತಹ ಕೆಲಸ ಅಲ್ಲ. ಇದು ಟೀಕಾಕೃತ್ಪಾದರ ಸೇವೆಯನ್ನು ಈ 25-30 ವರ್ಷಗಳವರೆಗೆ ಮಾಡಿದ್ದರ ಫಲ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ಅವರಿಗೆ ಸಿಕ್ಕಿದೆ. ಅಷ್ಟು ಶ್ರದ್ಧೆಯಿಂದ ಟೀಕಾಕೃತ್ಪಾದರ ಸೇವೆಯನ್ನು ನಿರಂತರವಾಗಿ ಇಲ್ಲಿ ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡಿ ಅನೇಕರಿಗೆ ಸುಧಾಪಾಠ ಹೇಳಿ ಮಂಗಳ ಮಾಡಿ ಆ ಸೇವೆಯನ್ನು ಮಾಡಿದ್ದಾರೆ. ಬಂದ ಭಕ್ತಾದಿಗಳಿಗೆ ಅನುಕೂಲವಾಗುವುದಕ್ಕೆ ಇಲ್ಲಿರುವಂತಹ ಭವ್ಯ ಭವನಗಳ ವಿಶೇಷವಾದ ಅಭಿವೃದ್ಧಿ ನಾನಾ ವಿಧವಾದ ಸೌಕರ್ಯಗಳನ್ನು ಮಾಡಿ ಆ ಮೂಲಕವಾಗಿಯೂ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿದ್ದಾರೆ. ಇದೆಲ್ಲದರ ಫಲ ಈ ಒಂದು ದೊಡ್ಡ ಸೇವೆಯನ್ನು ಮಾಡುವುದಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ. ನಮ್ಮ ಗುರುಗಳು ಇಲ್ಲಿ ಸನ್ನಿಹಿತರಾದ ಎಲ್ಲ ಮಹಾಗುರುಗಳು, ಅವರಲ್ಲಿ ಅಂತರ್ಯಾಮಿಯಾದ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು, ಓಂಶರಾಮದೇವರು, ಪ್ರಸನ್ನ ವಿಠಲದೇವರು ಪೂರ್ಣವಾಗಿ ಪ್ರಸನ್ನರಾಗಿ ನಿರಂತರವಾಗಿ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡುವ ವಿಶೇಷವಾದ ಸೌಭಾಗ್ಯವನ್ನು ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ದೇವರು ಅವರಿಗೆ ಅನುಗ್ರಹ ಮಾಡಲಿ ಅಂತ ಭಕ್ತಿಯಿಂದ ಅವರ ಮಗನಿಗೂ ವಿಶೇಷವಾಗಿ ಸತ್ಯಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಲಿ. ನೀವೆಲ್ಲ ಭಕ್ತಿಯಿಂದ ಪಾರಾಯಣ ಮಾಡಿದ್ದೀರಿ, ಪಾಠದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರೂ ದೇವರು ವಿಶೇಷವಾಗಿ ಸರ್ವಮೂಲ ಗ್ರಂಥಗಳ ಶ್ರವಣ ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಿಮ್ಮೆಲ್ಲರ ಸೇವೆ ಏನಾಗಬೇಕು ಅಂದರೆ, ನೀವೆಲ್ಲ ಒಬ್ಬೊಬ್ಬರು ಕಲಿತಿದ್ದೀರಿ. ನಿಮಗೆ ಇಷ್ಟರು, ಮಿತ್ರರು, ಬಂಧು ಬಳಗ ಎಲ್ಲರಿಗೂ ಈ ಸುಮಧ್ವ ವಿಜಯ ಹಾಗೂ ಸರ್ವಮೂಲ ಗ್ರಂಥಗಳ ಶ್ರವಣ ಅಧ್ಯಯನ ಮಾಡುವ ಕಾರ್ಯದಲ್ಲಿ ವಿಶೇಷವಾಗಿ ಪ್ರೇರಣೆಯನ್ನು ನೀಡಿ ಅವರೆಲ್ಲರನ್ನೂ ಕರೆದುಕೊಂಡು ಬಂದು ಈ ಒಂದು ಅಧ್ಯಯನವನ್ನು ನೀವೆಲ್ಲ ಮಾಡಬೇಕು, ಮಾಡಿಸಬೇಕು. ಆ ಒಂದು ಸೌಭಾಗ್ಯವನ್ನು ನಿಮಗೂ ಕರುಣಿಸಲಿ. ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ವಿಘ್ನಗಳನ್ನು ಪರಿಹಾರ ಮಾಡಿ ನಿಮ್ಮೆಲ್ಲರಿಂದ ಈ ಸಾಧನೆಯನ್ನು ಮಾಡಿಸಲಿ ಅಂತ ಎಲ್ಲರ ಪರವಾಗಿಯೂ ಗುರುಗಳ ದ್ವಾರ, ಇಲ್ಲಿರುವ ಎಲ್ಲ ಮಹಾಗುರುಗಳ ದ್ವಾರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರಾರಂಭವನ್ನು ಮಾಡುವಂತಹ ಸಂಕಲ್ಪವನ್ನು ನಿನ್ನೆ ಮಾಡಲಾಗಿತ್ತು. ಎಲ್ಲರೂ ಭಕ್ತಿಯಿಂದ ಹೇಳಿ ಪುರುಷರು ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿಕಟಾಯ ನಮೋ ನಮಸ್ತೆ. ಶ್ರೀಮದಾಚಾರ್ಯರಿಗೆ ವೇದವ್ಯಾಸದೇವರು ಆಜ್ಞೆ ಮಾಡಿ ಬೆಳೆಸಿದಂತಹ ಗ್ರಂಥ, ಸಕಲ ಪುರುಷಾರ್ಥಗಳನ್ನು ಕೊಡುವಂತಹ ಗ್ರಂಥ, ವಿಷ್ಣುವಿನ ಪರಮ ಪ್ರೀತಿಯನ್ನು ಕೊಡುವಂತಹ ಗ್ರಂಥ, ನಾರಾಯಣ ಪ್ರೀತಿ ಉಪೈತ್ಯತೋಲಂ ಅಂತಹ ಗ್ರಂಥ. ಆ ಗ್ರಂಥದ ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಮಹಾಭಾರತ, ಭಾಗವತ, ಹರಿವಂಶಾದಿಗಳ ಸಾರ ಸರ್ವಸ್ವವನ್ನು ತಿಳಿದುಕೊಂಡು ಎಲ್ಲರೂ ಉದ್ಧಾರವನ್ನು ಹೊಂದಬೇಕು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸು. ಎಲ್ಲರೂ ಸಮರ್ಪಣೆಯನ್ನು ಮಾಡಿ
मह्यं तत्प्रसादः पुनः पुनः कर्मण्यसो हरावेवं विष्णोस्तृप्तिकरः सदा इदं ज्ञानं हरेः पूजा हरेरेवोदितं सदा हरियधीनं च सर्वत्र इत्येवं न्यासो हरोस्तुतः हरे नमः श्री मध्वात्कर्षक श्री कृष्णार्पणमस्तु ಬೇಕಾದಂತಹದ್ದನ್ನು ಬೇಡಿದ್ದನ್ನು ಕೊಡುವ ಉದಾರವಾದ ವ್ಯಕ್ತಿ ಬಂದಿರಬಹುದು. ಆದರೆ ಅವನು ಯಾರು ಅಂತ ಗೊತ್ತಿಲ್ಲದೆ ಸುಮ್ಮನೆ ಬಂದಂತಹ ವ್ಯಕ್ತಿ ಜೊತೆಗೆ ಹಾಳು ಹರಟೆ ಹೊಡೆದು ಕಳಿಸಿದರೆ ಎಂತಹ ಮೌಢ್ಯವೋ. ಸರ್ವೋತ್ತಮನಾದ ಶ್ರೀರಾಮಚಂದ್ರನ ಒಂದೊಂದು ನಾಮ ಸಕಲ ಇಷ್ಟಾರ್ಥಪ್ರದವಾದಂತಹ ನಾಮ. ಆದರೆ ನಮ್ಮ ಗುರುಗಳಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಉಪದೇಶ ಇವತ್ತಿರಲಿಲ್ಲ ಅಂದರೆ ಸರ್ವೋತ್ತಮನಾದ ರಾಮನಾದರೂ ಅವನನ್ನು ಸರ್ವೋತ್ತಮನಂತ ತಿಳಿಯದೆ ನಾವು ರಾಮ ರಾಮ ಅಂತ ಕೋಟಿ ಬಾರಿ ಹೇಳಿದ್ರೂ ಪ್ರಯೋಜನ ಇರಲಿಲ್ಲ. ಆದರೆ ಶ್ರೀಮದ್ ಆಚಾರ್ಯರು ಹೇಳುವ ರೀತಿಯಲ್ಲಿ ಸರ್ವಗುಣಪೂರ್ಣ ಸರ್ವತ್ರ ವ್ಯಾಪ್ತ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಅನಂತ ಉಪಕಾರಕ ಅಂತ ತಿಳಿದು ಒಂದು ಬಾರಿ ರಾಮ ಅಂತ ಹೇಳಿದರೂ ಸಾಕು, ಕೋಟಿ ಕೋಟಿ ಅಲ್ಲ ಅನಂತ ಪುಣ್ಯವನ್ನು ಪಡೆಯಬಹುದು. ಅಂತಹ ಮಾರ್ಗವಾಗಿ ಹುಟ್ಟಿದ್ದೇವೆ. ಇನ್ನೇನು ಗೊತ್ತಿಲ್ಲ. ಮತ್ತೆ ಮರಳಿ ಈ ಭಾಗ್ಯ ಇಲ್ಲಿ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಮಾಧ್ವರಾಗಿ ಹುಟ್ಟಿದ್ದೀರಿ. ಅನಂತ ಗುಣಪೂರ್ಣ ಸರ್ವದೋಷ ದೂರ ಸಕಲ ಜಗಜ್ಜನ್ಮಾದಿ ಕಾರಣ ಸರ್ವಾತ್ಯಂತ ವಿಲಕ್ಷಣ ಸರ್ವೋತ್ತಮ 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 ಅನುಸಂಧಾನದಿಂದ ಶ್ರೀಮದಾಚಾರ್ಯರಿಗೆ ಸಂತೋಷ ಆಗುವ ಹಾಗೆ, ಅವರ ಪರಮಾನುಗ್ರಹ ಆಗುವ ಹಾಗೆ ಹೇಳಿ ರಾಮ 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 ರಾಮ
ತಾವು ನಿತ್ಯದಲ್ಲಿ ಈ ವಿಡಿಯೋ ನೋಡಬೇಕು. ಒಂದು ಮಹಾಸ್ವಾಮಿಗಳು ಇವತ್ತು ಶ್ರೀಮದ್ ಆಚಾರ್ಯರ ಬಗ್ಗೆ ಮಾಡಿದಂತಹ ಅತ್ಯದ್ಭುತವಾದ ಉಪನ್ಯಾಸ, ಭಗವಂತ ಗುರುಗಳ ಶ್ರೀಮದ್ ಆಚಾರ್ಯರ ಅತ್ಯದ್ಭುತವಾದ ಮಹಿಮೆ, ಆ ಮಹಿಮೆಯನ್ನು ಹೇಳಿದ್ದನ್ನು ಪ್ರತಿನಿತ್ಯವೂ ಶ್ರವಣ ಮಾಡುವ ಪ್ರಯತ್ನವನ್ನು ಮಾಡಿ, ಪ್ರತಿನಿತ್ಯವೂ ಶ್ರವಣ ಮಾಡಿ. ಆಚಾರ್ಯರಲ್ಲಿ, ಶ್ರೀಮದಾಚಾರ್ಯರಲ್ಲಿ, ತ್ರೈಲೋಕ್ಯಾಚಾರ್ಯರಲ್ಲಿ, ಚತುರ್ದಶ ಭುವನದ ಆಚಾರ್ಯರಲ್ಲಿ ಭಕ್ತಿ ಬರುವುದು ಸಾಧ್ಯವಿದೆ. ಸಮಗ್ರವಾದ ಸರ್ವಮೂಲದ ಸಾರ, ಸಮಗ್ರವಾದ ಮಧ್ವವಿಜಯದ ಸಾರ ರೂಪವಾಗಿ ಅವರು ಸಮಯ ಇಲ್ಲ ಅನ್ನುವುದಕ್ಕಾಗಿ ಸಂಕೋಚದಿಂದ ಹೇಳಿದರು. ಆದರೂ ಅತ್ಯದ್ಭುತವಾದಂತಹ ಉಪನ್ಯಾಸ. ಇದನ್ನು ಅವಶ್ಯವಾಗಿ ಉಪದೇಶಕ್ಕಾಗಿ ತಿಳಿದು ನಾವು ನೀವು ಎಲ್ಲರೂ ಕೂಡ ಪ್ರತಿನಿತ್ಯ ಹೆಣ್ಣು ಮಕ್ಕಳು, ಸ್ತ್ರೀಯರು, ಪುರುಷರು, ವೃದ್ಧರು, ಬಾಲರು ಎಲ್ಲರಿಗೆ ಕೇಳಿಸುವ, ಎಲ್ಲರೂ ಕೇಳುವ ಸಂಕಲ್ಪವನ್ನು ಮಾಡಿ ಈ ಅತ್ಯದ್ಭುತವಾದ ಉಪನ್ಯಾಸವನ್ನು ಶ್ರವಣ ಮಾಡಬೇಕು ಅಂತ ನಾನು ವಿಜ್ಞಾಪನೆ ಮಾಡಿಕೊಳ್ತೇನೆ. ಎಲ್ಲ ಶಿಷ್ಯರು ಗುರುಕಾಣಿಕೆಯ ರೂಪದಲ್ಲಿ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಹೇಳಿ ಅವರು ಕೊಟ್ಟ ಗುರುಕಾಣಿಕೆಯನ್ನ ನಾನು ಗುರುವರೆಗೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ವೆಂಕಣ್ಣಾಚಾರ್ಯರಿಗೆ ಎಲ್ಲ ಬೆಳ್ಳಿ ತುಳಸಿ ಮಣಿಯನ್ನು ಹಾಗೂ ಪಂಚಮುದ್ರೆಗಳನ್ನು ವಿಜಯ ಅಡ್ಮಿನ್ಸು, ಈ ಎಲ್ಲ ಗ್ರೂಪಿನ ಅಡ್ಮಿನ್ಸು ಮೂಲರಾಮದೇವರಿಗೆ 10 ಗ್ರಾಂ ಚಿನ್ನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ಗುರುಜಯ ಮಧ್ವ ಸೇವಾ ಧುರಂಧರ ನಮ್ಮ ಆತ್ಮೀಯ ಶಿಷ್ಯರ ಸಾಧನೆಗಳು ಅವರಿಂದ ನಡೆಯಲಿ ಎಂದು ಅಸ್ಮದುಪಾಸ್ಯ ಶ್ರೀ ಮೂಲ ಸೀತಾ ಸಮೇತ ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಗುರುಜಯ ಮಧ್ವ ಸೇವಾ ಧುರಂಧರ ಎಂಬ ಪ್ರಶಸ್ತಿಯನ್ನು ನೀಡುವ ಮೂಲಕ ಅನುಗ್ರಹಿಸುತ್ತಿದ್ದೇವೆ. ಅನುಸಂಧಾನ ಮಾಡಿ ಇವರು ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ. ತೃತೀಯ ಬಹುಮಾನವನ್ನು ಶ್ರೀಕಾಂತ್ ಎಂ ದೇವರಾಜ್ ಕೆ ಕಟ್ಟಿ ಇವರು ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. ಅವರೆಲ್ಲರಿಗೂ ಗುರುಗಳು ವಿಶೇಷವಾಗಿ ಆಗಿದ್ದಾರೆ. ತೆಲುಗು ಪುಸ್ತಕ ಪರಾಭವರಾಮ ಸಂವತ್ಸರದ ಪಂಚಾಂಗ, ಸಂಸ್ಕೃತ ಪಂಚಾಂಗ ಸಿದ್ಧ ಮಾಡುವಂತಹ ಪಂಡಿತ ಕೃಷ್ಣಾಚಾರ್ಯ ಮಾಡ್ತಾ ಇದ್ದಾರೆ. ಈಗಾಗಲೇ ತಿಳಿಸಿದಂತೆ ಇವತ್ತು ಸಾಯಂಕಾಲ ರಾತ್ರಿ 8:30ರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾಠ ಆನ್ಲೈನಲ್ಲಿ ಮತ್ತೆ ಪ್ರಾರಂಭವಾಗುತ್ತೆ. ಎಲ್ಲರೂ ವಿಶೇಷವಾಗಿ ಅದರಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ವಲ್ಪ ನೀವು ಸಂಪೂರ್ಣ ಸುಮಧ್ವ ವಿಜಯದ ಎಲ್ಲ ಶ್ಲೋಕಗಳು ಅದರಲ್ಲಿ ಬಂದಿದೆ. ಅಷ್ಟು ಸಣ್ಣ ಅಕ್ಷರದಿಂದ ಅಷ್ಟು ಶ್ರದ್ಧೆಯಿಂದ ಏಕಾಗ್ರ ಚಿತ್ತವಾಗಿ ಅದನ್ನು ಬರೀಬೇಕು. ಬಹಳ ಪರಿಶ್ರಮದ ಕೆಲಸ.
ಶ್ರೀಯುತ ಹಳ್ಳಿಯರಾವ್ ಪ್ರಭಾವಿ ಅವರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಗುರುಗಳಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನು ಕೇವಲ 3 ದಿನಗಳಲ್ಲಿ ಬರೆದಿದ್ದಾರೆ. 3 ದಿನಗಳಲ್ಲಿ ಬರೆದು ಈ ಸಾಧನೆಯನ್ನು ಮಾಡಿದ್ದಾರೆ. ತತ್ವಪ್ರಕಾಶಿಕ ಮೊದಲಾದಂತಹ ಗ್ರಂಥಗಳ ಪರೀಕ್ಷೆಯನ್ನು ನೀಡಿ ವಿಶೇಷವಾಗಿ ವಿಶಿಷ್ಟವಾದ ಸಾಧನೆಯನ್ನು ಮಾಡಿದ್ದನ್ನು ತಾವೆಲ್ಲ ಕೇಳಿದ್ದೀರಿ, ನೋಡಿದ್ದೀರಿ. ಈ ಸಂದರ್ಭದಲ್ಲಿ ಟೀಕಾಕೃತ್ಪಾದರ ಪರಮಾನುಗ್ರಹದಿಂದ, ನಮ್ಮ ಗುರುಗಳ ಅನುಗ್ರಹದಿಂದ ಈಗಾಗಲೇ ಅನೇಕ ಜನ ಶ್ರೀಮನ್ಯಾಯ ಸುಧಾ ಸಮಗ್ರ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ತತ್ವಪ್ರಕಾಶಿಕ ಗ್ರಂಥದ ಸಮಗ್ರ ಪರೀಕ್ಷೆಯನ್ನು ಕೊಡುವುದು ಸ್ವಲ್ಪ ತಡವಾಗಿತ್ತು. ಈಗ 4 ಜನ ಸಮಗ್ರ ತತ್ವಪ್ರಕಾಶಿಕವನ್ನು ಕೂಡ ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಸಪ್ತಧರ್ಮ ವಿದ್ಯಾಪೀಠ ಹೊಳೆ ನರಸೀಪುರ ಅಲ್ಲಿಯ ವಿದ್ಯಾರ್ಥಿಗಳು ಸಮಗ್ರ ತತ್ವಪ್ರಕಾಶಿಕ ಪರೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಇದೀಗ ಒಂದು ವಿಶೇಷ ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪರೀಕ್ಷೆಯನ್ನು ಮಾಡಿದ್ದಿತ್ತು. ಒಂದೊಂದು ದಿನದಲ್ಲಿ ಇವನಿಗೆ 5 ದಿನಗಳವರೆಗೆ ವಿದ್ವಾಂಸರು ಪ್ರತ್ಯೇಕವಾಗಿ ಕುಳಿತು ಪ್ರತಿಯೊಂದು ಘಟ್ಟವನ್ನು ಪರೀಕ್ಷೆಯನ್ನು ಮಾಡಿದಾಗಲೂ ಬಹಳ ಚೆನ್ನಾಗಿ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಕೊಟ್ಟು ಸಮಗ್ರ ಭಾಷ್ಯ ಹಾಗೂ ತತ್ವಪ್ರಕಾಶಿಕೆಯ ಬಹುಭಾಗವನ್ನು ವಾಕ್ಯಗಳನ್ನು ಮುಖೋದ್ಗತವಾಗಿ ಹೇಳಿ ಪರೀಕ್ಷೆಯಲ್ಲಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಉತ್ತೀರ್ಣನಾಗಿದ್ದಾರೆ. ಜಯತೀರ್ಥರ ಹೆಸರನ್ನೇ ಇಟ್ಟುಕೊಂಡು ಜಯತೀರ್ಥ ಗಲಗಲಿ, ಆ ಜಯತೀರ್ಥರ ಗ್ರಂಥವನ್ನು ತನ್ನ ಗಲದಲ್ಲಿ ಇಟ್ಟುಕೊಂಡು ಬಹಳ ಚೆನ್ನಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಕ್ಕೆ ದೇವರು ವಿಶೇಷ ಅನುಗ್ರಹ ಮಾಡಿ ಇದೇ ರೀತಿ ಸಮಗ್ರ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿ ಪರೀಕ್ಷೆಯನ್ನು ಕೊಡುವಂತೆ ಅವರಿಗೆ ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದರು. ಸುಧಾಕರಾಚಾರ್ಯ ಕಲ್ಲೂರ್ ಇವರೆಲ್ಲರೂ ಕೂಡ ಇವರಿಗೆ ತತ್ವಪ್ರಕಾಶ ಗ್ರಂಥದ ಪಾಠವನ್ನು ಹೇಳಿ ಚಿಂತನವನ್ನು ಮಾಡಿಸಿ ಸಿದ್ಧಪಡಿಸಿದ್ದಾರೆ. ಆ ಎಲ್ಲ ವಿದ್ವಾಂಸರು ಹಗಲಿರುಳು ಈ ರೀತಿ ಪ್ರಯತ್ನವನ್ನು ಮಾಡಿ ಅನೇಕರಿಂದ ತತ್ವಪ್ರಕಾಶಿಕ, ನ್ಯಾಯಾಮೃತ, ಸುಧಾದಿ ಗ್ರಂಥಗಳ ಪರೀಕ್ಷೆಯನ್ನು ಕೊಡಿಸ್ತಾ ಇದ್ದಾರೆ. ಆ ಎಲ್ಲ ಅಧ್ಯಾಪಕರಿಗೂ ಕೂಡ ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ತಂದೆ ತಾಯಿ ಬಹಳ ವಿಶೇಷವಾಗಿ ಅವನಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅಧ್ಯಯನವನ್ನು ಮಾಡಲಿಕ್ಕೆ ಮನೆಯಲ್ಲಿಯೇ ಇಟ್ಟುಕೊಂಡು ಎಲ್ಲಿಯೂ ಬಿಡದಂತೆ ವಿಶೇಷ ಸೇವೆ. ಪಂಡಿತ ವೆಂಕಣ್ಣಾಚಾರ್ಯರು ಪುಸ್ತಕ ಅದನ್ನು ನಾವು ತಗೋಬೇಕೋ ಬೇಡವೋ ಅಂತ ಗೊತ್ತಾಗಲಿಲ್ಲ. ಅವರಿಗೂ ಬಹಳ ಭಕ್ತಿ ಇದೆ, ಬೇಡ ಅಂದರೆ ಅವರು ಅಷ್ಟು ಬೇಗ ತಗೊಳ್ಳೋರು ಅಲ್ಲ, ತಿರುಗಿ ಕೊಟ್ಟರೆ. ಅದಕ್ಕೆ ಅವರ ಮಗ ಜಯರಾಜ ಸುಧಾ ಅಧ್ಯಯನ ಪ್ರಾರಂಭ ಮಾಡಿದ್ದಾನೆ. ಸಮಗ್ರ ಸುಧಾ ಪರೀಕ್ಷೆಯನ್ನು ಅವರು ಕೊಟ್ಟಾಗ ಅವರಿಗೆ ಕೊಡೋದಕ್ಕೋಸ್ಕರ ಅಂತ ಕರೆದಿಟ್ಟಿದ್ದೇವೆ. ಅವರ ಪರೀಕ್ಷೆ ಕೊಟ್ಟ ಆದಮೇಲೆ ಅದನ್ನು ಅವರ ಮಗನಿಗೆ ನೀವೆಲ್ಲ ಭಕ್ತಿಯಿಂದ ವೆಂಕಟಾಚಾರ್ಯ ಕೊಟ್ಟದ್ದು ನಾವೇನು ತಗೊಂಡಿಲ್ಲ, ಹಾಗೆ ಇಟ್ಟು ಅವರ ಮಗನಿಗೆ ಅದನ್ನು ಕೊಡ್ತಾರೆ. ಪ್ರೋತ್ಸಾಹನೆ ತತ್ವಪ್ರಕಾಶಿಕಾದಿ ಗ್ರಂಥಗಳು, ವ್ಯಾಸತ್ರಯ, ಸರ್ವಮೂಲ, ಈ ಎಲ್ಲ ಗ್ರಂಥಗಳ ವಿಶಿಷ್ಟವಾಗಿರುವಂತಹ ಪಾಠ ಪ್ರವಚನ ಮಾಡಿಸಿ ಸಿದ್ಧಪಡಿಸಿ ಅವರ ಪರೀಕ್ಷೆಯನ್ನು ತೆಗೆದುಕೊಂಡು ವಿಶಿಷ್ಟವಾಗಿ ಪ್ರೋತ್ಸಾಹನೆಯನ್ನು ಕೊಟ್ಟು ಪರಮಾನುಗ್ರಹವನ್ನು ಮಾಡತಕ್ಕ ಸತ್ಯಾಪಚಿತ್ತ ಶ್ರೀಪಾದಗಳವರು ಸಂಕಲ್ಪ ಮಾಡಿದಂತೆ ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳ ಹಿಂದೆ ಸಂಕಲ್ಪ ಮಾಡಿದಂತೆ ಇಲ್ಲಿ ದೊಡ್ಡದಾದಂತಹ ಒಂದು ಕಟ್ಟಡ ನಿರ್ಮಾಣವಾಗಬೇಕಾಗಿದೆ.
ಬಹಳ ದೊಡ್ಡದಾದಂತಹ ಇಷ್ಟೆಲ್ಲ ಸಾವಿರಾರು ಜನ ಬಂದಾಗ ಇಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಆಗುವಂತೆ ಬಹಳ ದೊಡ್ಡದಾದ ಕಟ್ಟಡ, ಸುಮಾರು 100ಕ್ಕೂ ಹೆಚ್ಚಾಗಿರುವಂತಹ ರೂಮುಗಳನ್ನು ಪಡೆದ AC ನಾನ್ AC ಇಂತಹ ಒಂದು ಕಟ್ಟಡದ ನಿರ್ಮಾಣವಾಗುವುದಿದೆ. ಅದು ಭೂಮಿ ಪೂಜೆ ಆಯಿತು, ಸತ್ಯಾರ್ಥ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತಗಳಿಂದ ಭೂಮಿ ಪೂಜೆ ಆಯಿತು. ಆದರೆ ಗೌರ್ಮೆಂಟಿನ ಕೆಲವು ಸಣ್ಣ ಸಣ್ಣ ಅಡಚಣೆಗಳಿದ್ದದ್ದರಿಂದ ನಿಧಾನವಾಗ್ತಾ ಇದೆ. ಅದನ್ನು ಇನ್ನು ಮತ್ತೆ ಪ್ರಾರಂಭ ಮಾಡುವ ಉದ್ದೇಶವಿದೆ. ಆ ಒಂದು ಕಟ್ಟಡಕ್ಕೆ ಒಟ್ಟಾರೆ ಮಳಖೇಡದಲ್ಲಿ ನಾನಾ ವಿಧವಾದಂತಹ ಬೆಳವಣಿಗೆಗಳು, ಅಭಿವೃದ್ಧಿ ಕಾರ್ಯ, ನಾನಾ ವಿಧವಾದ ಕಾರ್ಯವಾಗಬೇಕಾಗಿದೆ. ಸತ್ಯಾರ್ಥ ತೀರ್ಥ ಶ್ರೀಪಾದಂಗಳವರು ಅದನ್ನು ಸಂಕಲ್ಪಿಸಿದ್ದಾರೆ. ಅವರ ಸಂಕಲ್ಪ ಎಂದೆಂದಿಗೆ ಹುಸಿ ಹೋಗುವುದಿಲ್ಲ. ಅವರ ಹೆಸರು ಸತ್ಯ ಆತ್ಮ. ಹಾಗಾಗಿ ಆತ್ಮವೇ ಸತ್ಯವಾದ ಮೇಲೆ ಅವರ ಸಂಕಲ್ಪ ಸತ್ಯ, ಅವರ ಕಾಮ ಸತ್ಯ, ಅವರ ಇಚ್ಛೆ ಸತ್ಯ. ಹಾಗಾಗಿ ಆ ಎಲ್ಲ ಕಾರ್ಯಗಳಾಗಬೇಕಾಗಿದೆ. ಪ್ರಪ್ರಥಮದಲ್ಲಿ ಮಾಡುವಂತಹ ಕಾರ್ಯಕ್ಕೆ 20 ಕೋಟಿ ರೂಪಾಯಿಯ ಒಂದು ದೊಡ್ಡದಾದಂತಹ ಕಟ್ಟಡ. ಆ ವಿಧವಾದಂತಹ ಕಟ್ಟಡವನ್ನು ಇನ್ನು ಕೆಲವೇ ತಿಂಗಳಲ್ಲಿ ವೆಂಕಟಾಚಾರ್ಯರ ಹಾಗೂ ಸತ್ಯಬೋಧಾಚಾರ್ಯರ ಇನ್ನನೇಕ ಇವರ ಸ್ವಾಮಿಗಳ ಶಿಷ್ಯರೆಲ್ಲರೂ ಸೇರಿ ಅದಕ್ಕೆ ಗೌರ್ಮೆಂಟಿನಿಂದ ಸರ್ಕಾರದಿಂದ ಆಗಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಮಾಡಿದ ತಕ್ಷಣಕ್ಕೆ ಅದನ್ನು ಆರಂಭ ಮಾಡುವ ಆಲೋಚನೆ ಇದೆ. ತಮ್ಮೆಲ್ಲರ ಸಹಕಾರ ಅವಶ್ಯವಾಗಿ ಅಪೇಕ್ಷಿತವಾದದ್ದು. ಇಲ್ಲಿ ಬಂದು ಇದ್ದು ನಿರಂತರವಾಗಿ ಟೀಕಾಕೃತ್ಪಾದರ ಸೇವೆಯನ್ನು ಮಾಡುವುದಕ್ಕೆ ಆ ಎಲ್ಲ ಕಟ್ಟಡಗಳ ವಿಶೇಷವಾದ ಉಪಯೋಗವಾಗುತ್ತೆ ಅನ್ನುವುದಾಗಿ ಹೇಳುತ್ತಾ, ಇಂತಹ ಅದ್ಭುತವಾದ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡುಗಳನ್ನೂ ಕೂಡ ನಿರ್ಮಾಣ ಮಾಡುವಂತಹ ಸತ್ಯಾರ್ಥ ತೀರ್ಥ ಶ್ರೀಪಾದಂಗಳವರಿಗೆ ಇದೇನು ಪಾಠ, ಪ್ರವಚನ, ಧ್ಯಾನ, ಪರೀಕ್ಷೆ, ಉದ್ಧಾರಗಳಿವೆ, ಇದೆಲ್ಲ ಸಾಫ್ಟ್ವೇರ್. ಈ ಕಟ್ಟಡ ಏನಿದೆ ವೆಂಕಣ್ಣಾಚಾರ್ಯರು ಎರಡೂ ಮಾಡಿಕೊಟ್ರು. ಈಗ ಮೊದಲೆಲ್ಲ ಹಾರ್ಡ್ವೇರಿನ ನಿರ್ಮಾಣಗಳನ್ನು ಮಾಡಿದ್ರು. ದೊಡ್ಡದಾದ 1000-2000 ಜನ ಏಕಕಾಲಕ್ಕೆ ಭೋಜನವನ್ನು ಮಾಡುವುದಕ್ಕೆ ಭವ್ಯವಾದಂತಹ ಭೋಜನ ಶಾಲೆಯನ್ನು ಮಾಡಿಕೊಟ್ರು. ಅದೆಲ್ಲ ಪರಿಪೂರ್ಣವಾಗಿ ಸಾರ್ಥಕವಾಗುವಂತೆ ಈಗ ಮಧ್ವವಿಜಯವನ್ನು ಪಾಠ ಹೇಳಿ ವಿಶಿಷ್ಟವಾದಂತಹ ಸೇವೆಯನ್ನು ಗುರು ಜಯ ಮಧ್ವ ಸೇವಾ ಧುರಂಧರರಾಗಿರುವ ವೆಂಕಣ್ಣಾಚಾರ್ಯರು ವಿಶಿಷ್ಟವಾದ ಸೇವೆಯನ್ನು ಹೊಂದಿದ್ದಾರೆ. ನಿಜವಾಗಿ ಒಂದರ್ಥದಲ್ಲಿ ಇಂಥ ಏಕಾಕಿಯಾಗಿ ಸತ್ಯಾರ್ಥ ತೀರ್ಥ ಶ್ರೀಪಾದಂಗಳವರ ಪರಿಪೂರ್ಣ ಅನುಗ್ರಹವಿದೆ. ಜಯತೀರ್ಥರ ಸಂಕಲ್ಪವಿದೆ, ರಾಮದೇವರ ಸಂಕಲ್ಪವಿದೆ, ಅದರಲ್ಲೇ ವಿವಾದವಿಲ್ಲ. ಅದು ಯಾವುದೂ ಹುಸಿ ಹೋಗುವ ಮಾತುಗಳಲ್ಲ. ಆದರೆ ಏಕಾಕಿಯಾಗಿ ವೆಂಕಣ್ಣಾಚಾರ್ಯರು ನಿಂತು ಇಲ್ಲಿ ಮಾಡಿದಂತಹ ಈ ಕಾರ್ಯ ಅತ್ಯದ್ಭುತವಾಗಿರುವಂತಹ ಕಾರ್ಯ. ಹಾಗಾಗಿ ಸ್ವಾಮಿಗಳು ಕೊಟ್ಟ ಸೇವೆ ಬಿರುದು ಅತ್ಯಂತ ಸಾರ್ಥಕವಾಗಿದೆ. ಸಾರ್ಥಕವಾಗಲಿ, ಇನ್ನಷ್ಟು ವಿಶೇಷವಾದ ರೀತಿಯಲ್ಲಿ ಅದು ಸಾರ್ಥಕವಾಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿಗಳಲ್ಲಿ ನಾನು ವಿಜ್ಞಾಪನೆ ಮಾಡೋದಿದೆ. ಸ್ವಾಮಿ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ವೆಂಕಣ್ಣಾಚಾರ್ಯರು, ಆದ್ದರಿಂದ ಏನಾದರೂ ಒಂದು ಬಿರುದು ಕೊಡಬೇಕು ಅಂತ ನಾನು ಏಕಾಂತದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸ್ವಾಮಿ ನನಗೆ ನೆನಪಾದದ್ದು ಮಡಿಯಲ್ಲಿ ಸ್ವಾಮಿಗಳಿದ್ದಾಗ, ಹಾಗಾಗಿ ಹೇಳಿಕ್ಕಾಗಲಿಲ್ಲ, ಸಂಕೋಚವಾಯಿತು. ಆದರೆ ಮುಂದೆ ವಿದ್ಯಾಧೀಶಾಚಾರ್ಯ ಅನೌನ್ಸ್ ಮಾಡಿದಾಗ ನನಗೆ ಇಷ್ಟು ಖುಷಿ ಆಯಿತು. ಸತ್ಯಾರ್ಥ ತೀರ್ಥ ಶ್ರೀಪಾದಂಗಳವರು ನನ್ನ ಮನಸ್ಸಿನ ಅಭಿಲಾಷೆಯನ್ನು ತಿಳಿದು ಸ್ವಯಂ ತಾವೇ ಅನುಗ್ರಹವನ್ನು ಮಾಡಿ ಕೊಡ್ತಾ ಇದ್ದಾರೆ ಅಂತ ಪರಮಾನಂದವಾಗಿದೆ. ಈ ಅನುಗ್ರಹ ಅವರ ವಂಶಕ್ಕೆ ಗುರು ಜಯ ಮಧ್ವ ಸೇವಾ ಧುರಂಧರತ್ವ ಎಂಬಂತಹ ಏನೊಂದು ವಿಶೇಷವಾದ ಒಂದು ಸೇವಾ ಸೌಭಾಗ್ಯವಿದೆ. ಅದು ಅವರ ವಂಶಕ್ಕೆ, ಅವರ 3 ತಲೆಮಾರಿನವರೆಗೂ ಕೂಡ ಈ ಭಾಗ್ಯ ಸಿಗಲಿ ಅಂತನ್ನುವುದಾಗಿ ಅವರ ಪರವಾಗಿ ಸತ್ಯಾರ್ಥ ತೀರ್ಥರ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶರಣಂ ಗುರು
शिवाय वायवे वरुणाय मरुद्भ्यः विष्णावे सोमासुरीरदेगावो विमन्दिरे नमः हीरणोषणयज्ञीर्दस्या मातरः यस्य पुत्रां चतुरोऽस्मभ्यं सोमविश्वताः प्रसोवानोदानायातरेन्द्रनिम्बानो अर्षति शिवाय वायवे वरुणाय मरुद्भ्यः नमशाभेयं सुप्पन्ति सोममत्रेभिः तस्य मध्यो भवेन्द्राय वत्सरः तस्य विक्रमो दहते पुष्णीमातरः नमःप्रदायिमागिरो अर्षन्ति तस्रताः स्वधाराय पवामानदयं प्रथम समुद्रमेखयमवस्व विश्ववेदजा वीरेण वीरभो विश्यामप्रदन्यतः राजविन्दो ऋषिजा सन्वानसारषीः ीर्भिर्वाचमीखयं पुरान्वासयामसि विश्वोऽस्यो नवेदनो दाधारधर्माणस्पदेः सविरद्धो युता पवित्रे सम्भो सुतः सवयस्यो मदागविप्लवस्वदेगमीरति ज्योतिषिभो नवमानविरोचमानर्दायुभिर्विद्यमानो गवस्यो हरितोषामर्भ्यन्ते अवशिवाः एतस्य मानोषि पाशेनो एतस्य वीतये सुतो हरेरर्षि आचुरक्षप्रहन्मदे परिप्रेण धाम्ना विष्णुतं जरायातयन्निशाः पवित्राभिषण्डधानरोदासा सयोगिवस्परीणा समीचीयानोपदहरिं हिन्दन्त्यद्रेभिः क्रमेण विश्वावधो विदर्शनिः मोनोरयं महानन्दवीर्यं प्रदायन्दवाभारसो मद्विगर्भासं ैणश्वरमलिङ्गाहाराय सोमविश्वदाः जनयन्द्रोधनादिवोदयन्नप्सूर्यम् प्रज्ञेरन्मानादेवो देवेभ्यस्परी प्रथमिपयः पवित्रे परिषिच्यते विश्वानिवार्याभिरेवादताः सो वीरवश्वावत्पादवत्सुतः वामानविकारयमस्मभ्यं सोमदुश्रीं इन्द्रदत्यो नवादत्तनिघ्नन्तिपवित्राः विश्वनो युधेवा शुक्रास्तविशानीकर्तन नित्यं न सोमं मधुबिभ्रातौ क्रीडन्ति क्रीडा विदथेषु शम्भुवाः भूमिं विश्वतो वृत्वात्यादिष्टद्दशाङ्गुलम् आम्रतत्त्वस्येषारो निरन्नेनातिरोहति आलोस्य विश्वा भूतानि त्रिपादस्यामृतं दिवि
पश्चाद्भूमिमथो पुनः वसन्तोऽस्यासि राज्यं ग्रीष्म इद्वः शरद्भविः तेन देवाय दन्तसाध्यार्षाय स्थले पशवोस्तास्तग्रे वायुव्यानारण्यां ग्राम्यास्थले छन्दांसि जग्निरे तस्माद्यनुस्तस्मादजायत गावो हरग्निरे तस्माज्जाता जावयाः यमस्य तो बाहो गावो रोपालावुच्यते औरोदस्य यद्वैष्यः पद्भ्यां शूद्रो आजायत मुखादिन्द्रश्चाग्निश्च प्राणाद्वायुराजायत तद्भ्यां भूमिर्दिशश्रोत्रा तथा लोकान् एवायद्यज्ञं तमाराभद्रं पुरुषं पशुं देहनादं महिमानस्वदन्त यत्र पूर्वे साध्य सन्ति देवाः सूर्या सप्तधामाभिः ोढस्य वांसुरे प्राणि धारय तद्विष्णो परमं पदमुसदा पश्यन्ति सूरयाः अद्विप्रावासो विपण्यो जाग्रो तस्समेधने विश्वदश्चक्षुरत विश्वतो मुखो विश्वतो दावरत विश्वतस्मात् ಸಂಕ್ರಾಂತಿಗಳು ಪ್ರಾಚೀನ ಪರಂಪರಾ ಪ್ರಾಪ್ತ ಶ್ರೀಮನ್ಮಧ್ವಾಚಾರ್ಯ ಕಲಾರ್ಚಿತ ಲಕ್ಷ್ಮೀನಾರಾಯಣ ಶಾಲಿಗ್ರಾಮ ಹಾಗೂ ಶ್ರೀಧರ ಶಾಲಿಗ್ರಾಮಗಳು ಗೋಹಿತೋ ಗೋಪನಿರ್ಗೋಪ್ತ ವೃಷಭಾಕ್ಷೋ ವೃಷಪ್ರಿಯಃ ಶ್ರೀವತ್ಸವಕ್ಷ ಶ್ರೀವಾದ ಶ್ರೀಮದಿ ಶ್ರೀಮದಾಂಬರಃ ಶ್ರೀರತನಸ್ಥಲಃ ಮೇಧಾಮೇಧೋ ಧನ್ಯಃ ಸತ್ಯಮೇಧಾಧರಾಧರಃ ಗ್ರಹೋ ನಿಗ್ರಹೋ ವಿಘ್ನೋ ರೇಖಶೃಂಗೋ ಗದಾಗ್ರದಃ ನಾಥದೋ ಮಹಾಗತ್ತೋ ಮಹಾಭೂತೋ ಮಹಾದಿವೋ ಗಂಭರೋ ಶ್ವತ್ತಶ್ಚಾಣೋ ರಾತ್ರಿನಿಶೋಧನಃ ನಮೋರ್ಭ್ಯದಗೋ ಚಿಂತ್ಯೋ ಭಯಕೃದ್ಭಯನಾಶನಃ ಶ್ರವಣಾಕ್ಷಾಮಃ ಸುವರ್ಣೋ ವಾಯುವಾಹನಃ ಅಪರಾಜಿತಃ ಸರ್ವಸಹೋ ನಿಯಂತಾ ನಿಯಮೋ ಯಮಃ ಲೋಕಾಧಿಷ್ಠಾನಮದ್ಭುತಃ ಸ್ವಸ್ತಿ 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 ಭುಕ್ ಸ್ವಸ್ತಿ ದಕ್ಷಿಣಃ ಶಬ್ದನಃ ಶಿರಃ ಸರ್ವರೀಕರಃ ಶೋಭನೆ ಪೂಜಿತಾಕಾರ ಕಲ್ಯಾಣ ಗುಣರಾಶನೆ ಆನಂದ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ
इत्याचार्ये द्वितीयमा सप्तशीवासु मातृषु निर्यते बुद्धा हृदयं स्यमानगुर्विया विवादे मध्वरायर देवतार्चनेय मूलरायर देवतार्चनेय वरव्यासपुष्टिना हेतुनाष्टग्रामास्मतिपे भक्तना चित्रावो दिव्यद्रदा दिक्कजर्दति ऋणाते पश्यस्सुधीतेव परहना प्रस्नाने सृष्टिनाव्या साकन्नरो दंसनैराजे नित्यरे येन दीर्घन्मारुतशोषवायुष्माने नपरेण सातुरासः ब्राह्मणी जनोऽन्त्यों तन्नार्भुक्षानरामनुष्यात् देशवस्तोनो ಮಂಗಳಾಂಗ ಭಗವಂತ ಬಿಡಿಸಿನ ತಿಂಗಳಿಗಣ ಮಾಡೋ ರಂಗ ಜನಕ ಹ್ಯಾಗೆ ಮಾಡಲಯ್ಯ ಕೃಷ್ಣ ಆಯುಷ್ಯ ಏ ಸುಜನು ಪ್ರಸನ್ನ ವಿಠಲ ದೇವರು ಇಂದಿರೇಶ ಹೋತ ಭಯಲೇ ನಿನ್ನ ನಾಲಯ ಇಂದಿರೇಶ ವಿಜಯ
ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ಮೂಲರಾಮಚಂದ್ರದೇವರವರು ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ಮೂಲರಾಮಚಂದ್ರದೇವರವರು ಶ್ರೀಮೂಲ ಸೀತಾಪತಿ ಶ್ರೀಮೂಲ ರಾಮಚಂದ್ರ ಸ್ವಾಮಿ ಭಗವಾನ್ ಕಿ ಶ್ರೀ ದಿಗ್ವಿಜಯ ರಾಮಚಂದ್ರ ಸ್ವಾಮಿ ಭಗವಾನ್ ಕಿ ಶ್ರೀ ಗೋಪಾಲ ಕೃಷ್ಣ ಭಗವಾನ್ ಕಿ ಶ್ರೀ ವೇದವ್ಯಾಸ ಗುರು ಮಹಾರಾಜ ಕಿ ವೇದಮೂರ್ತಿ ಮಲಯಾತ್ರ ಸ್ವಾಮಿ ಭಗವಾನ್ ಪರಿ ಪರಿ ಕೆಲಸಗಳು ಒಂದು ಕೆಲಸವೆಂದು ಪರಿ ಪರಿ ಕೆಲಸಗಳು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ ಕುರಿತ ರಾಶಿಗಳನ್ನು ತರಿದು ಬಿಸಾಡುವ ಕೃಷ್ಣ ಶ್ರೀರಾಮಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಇಂದಿರಾರ್ಪಣ ಗೋವಿಂದ ಗೋವಿಂದ. ದಯಮಾಡಿ ಎಲ್ಲರಿಗೂ ಕೂಡ ರಜನೀಯಲ್ಲಿ ತೀರ್ಥ ಹರಧನು ಭಂಗಿಸಿ ಹರುಷನೆ ಜಾನಕಿ ಕರವ ಪಿಡಿದ ಶ್ರೀರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ. ಸಿರಿ ರುಕ್ಮಿಣಿಯನು ತ್ವರದಲ್ಲಿ ವರಿಸಿದ ಸಿರಿ ರುಕ್ಮಿಣಿಯನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಹರೇ. ಜನಕ ಪೇಳೆ ಲಕ್ಷ್ಮಣ ಸೀತಾ ಸಹ ವನಕ್ಕೆ ತೆರಳಿದ ಶ್ರೀರಾಮ ಹರೇ. ಜನಕ ಪೇಳೆ ಲಕ್ಷ್ಮಣ ಸೀತಾ ಸಹ ವನಕ್ಕೆ ತೆರಳಿದ ಶ್ರೀರಾಮ ಹರೇ. ವನಕ್ಕೆ ಹೋಗಿ ತನ್ನಣುಗರೊಡನೆ ಗೋವನು ಪಾಲಿಪ ಶ್ರೀಕೃಷ್ಣ ಹರೇ. ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಹರೇ. ತಾಟಕೆ ಖರ ಮಧು ಕೈಟಭಾದೆ ಪಾಟವಿ ಸುರ ಮುಖ ರಾಮ ಹರೇ. ತಾಟಕೆ ಖರ ಮಧು ಕೈಟಭಾದೆ ಪಾಟವಿ ಸುರ ಮುಖ ರಾಮ ಹರೇ. ಆಟದಿ ಫಣಿ ಮ್ಯಾಲ್ ನಾಟ್ಯವನಾಡಿದ ಆಟದಿ ಫಣಿ ಮ್ಯಾಲ್ ನಾಟ್ಯವನಾಡಿದ ಖೇಟವಾಹ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಹರೇ. ಚದುರ ಶಬರಿಯುತ್ತ ಬದರಿಯ ಫಲವನು ಮುದದಿ ಸೇವಿಸಿದ ರಾಮ ಹರೇ. ಚದುರ ಶಬರಿಯುತ್ತ ಬದರಿಯ ಫಲವನು ಮುದದಿ ಸೇವಿಸಿದ ರಾಮ ಹರೇ. ವಿದುರನ ಕ್ಷೀರಕ್ಕೆ ಒದಗಿ ಪೋದ ನಮ್ಮ ವಿದುರನ ಕ್ಷೀರಕ್ಕೆ ಒದಗಿ ಪೋದ ನಮ್ಮ ಪದುಮನಾಭ
श्रीकृष्ण हरे जय जय राम हरे जय जय कृष्ण